ನಮ್ಮ ಆಮಂತ್ರಣವನ್ನು ಮಾನಿಸಿದಂತ ಮಾನ್ಯರೇ, ಪೋಷಕ ಬಂಧುಗಳೇ, ವಿದ್ಯಾರ್ಥಿ ಮಿತ್ರರೇ, ಅಧ್ಯಾಪಕ ವೃಂದದವರೇ, ಇದೊಂದು ಅವಿಸ್ಮರಣೀಯವಾದಂಥ ದಿನ ಅಂತ ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತಾ ಇದ್ದೀನಿ. ಅಂದ್ರೆ ಈ ಶಾಲೆ ಒಂದು ಕಾಲಕ್ಕೆ ಹಿರಿಯ ಪ್ರಾಥಮಿಕ ಶಾಲೆಯ ಸ್ಕೂಲ್ ಬೇರೆ ಆಗ್ತಾ ಇತ್ತು, ಪ್ರೌಢಶಾಲೆಯ ವಾರ್ಷಿಕೋತ್ಸವ ಬೇರೆ ಆಗ್ತಾ ಇತ್ತು. ಆದ್ರೆ ಈ ದಿವಸ ವಿಸ್ಮರಣೀಯವಾದದ್ದು ಯಾಕೆಂದ್ರೆ ಎರಡೂ ಶಾಲೆಯ ಸಂಯುಕ್ತ ವಾರ್ಷಿಕೋತ್ಸವದ ಈ ಶುಭ ಸಂದರ್ಭ ಇದು. ಇಂತಹ ಶುಭ ಸಂದರ್ಭದ ಹೊತ್ತು ತುಂಬಾ ಸಂತೋಷ ಪಟ್ಟಿದ್ದೇನೆ ನಾನು. ಇದು ಯಾವತ್ತೋ ಆಗಬೇಕಾಗಿತ್ತು, 10-25 ವರ್ಷಗಳ ಹಿಂದೆ ಆಗಿತ್ತು ಅನಿಸ್ತದೆ. ಆನಂತರ ಇದು ಇವತ್ತು ಆಗ್ತಾ ಇದೆ. ಈ ಸಂತೋಷದ ಕ್ಷಣವನ್ನ ಆ ಹಿರಿಯ ಪ್ರಾಥಮಿಕ ಶಾಲೆಯ ಅಂಗನವಾಡಿಯ ವಿದ್ಯಾರ್ಥಿಗಳೊಡನೆ ಹಂಚಿಕೊಳ್ಳಬೇಕು ಎನ್ನುವ ತೀರ್ಮಾನದಿಂದ ಅದನ್ನು ಅವರಲ್ಲಿ ಆ ಮಕ್ಕಳಿಗೆ ವೇದಿಕೆಗೆ ಹತ್ತಿ ಬರುವಾಗ ಇರುವಂತಹ ಖುಷಿ ಇರಬೇಕು. ನಾವು ಹಿರಿಯ ಪ್ರಾಥಮಿಕ ಶಾಲೆಯ ವೇದಿಕೆಯಿಂದ ಮೇಲೆ ಹೈಸ್ಕೂಲ್ನ ವೇದಿಕೆಗೆ ನಾವು ಬಂದಿದ್ದೇವೆ ಎನ್ನುವ ಖುಷಿಯನ್ನು ಅವರು ಪಡಬೇಕು ಎನ್ನುವುದು ಒಂದು ಕಾಲದಲ್ಲಿ ನೆಟ್ಟಾರು ವೆಂಕಟ ಸುಬ್ಬರಾಯರ ಆತ್ಮೀಯರೂ ಆಗಿದ್ದು, ಈ ಸಂಸ್ಥೆಯ ಸ್ಥಾಪಕ ಸದಸ್ಯರೂ ಆಗಿದ್ದಂತ, ಈ ಭಾಗದಲ್ಲಿ ವೈದ್ಯಕೀಯ ವೃತ್ತಿಯನ್ನು ನಡೆಸ್ತಾ ಇದ್ದಂತ, ಈ ಶಾಲೆಯ ಮುಖ್ಯ ಗುರುಗಳಾಗಿದ್ದು, ಮಕ್ಕಳಲ್ಲಿ ತಮ್ಮ ಸುಪ್ತವಾಗಿದ್ದ ಪ್ರತಿಭೆಯನ್ನು ಹೊರಹೊಮ್ಮಿಸುವುದಕ್ಕಾಗಿ ದುಡಿದಂತ, ನಾಟಕಗಳು, ಕವನಗಳು, ಕಾವ್ಯಗಳನ್ನ ಹೇಳಿಕೊಡುತ್ತಾ ಇದ್ದಂತ ಆ ಮಹಾನ್ ಚೇತನ ಡಾಕ್ಟರ್ PS ಗಣಪಯ್ಯನವರ ನೆನಪಿಗಾಗಿ ಈ ಬಹುಮಾನವನ್ನ ನಾನು ವಿದ್ಯಾರ್ಥಿಗಳಿಗೆ ಕೊಟ್ಟಿದ್ದೇನೆ. ಇದನ್ನು ಸ್ವೀಕರಿಸಿದ ನೀವು ಈ ಶಾಲೆಯ ಆ ಚೇತನವನ್ನು ನೆನೆಯಬೇಕು ಅಂತ ಹೇಳಲಿಕ್ಕೆ ನಾನು ಇಚ್ಛಿಸ್ತಾ ಇದ್ದೇನೆ. ಇವತ್ತು ನಮ್ಮ ಕನ್ನಡ ಮಾಧ್ಯಮ ಶಾಲೆ ತುಂಬಾ ಬೇಸರದಿಂದ ಹೇಳಬೇಕು, ಸಂತೋಷದಿಂದ ಹೇಳಬೇಕು ಅಂತ ಹೇಳುವಂತ ದ್ವಂದ್ವದಲ್ಲಿ ನಾನಿದ್ದೇನೆ. ಆದರೆ ನಾನು ಬೇಸರದಲ್ಲಿ ಹೇಳೋದಿಲ್ಲ, ಸಂತೋಷದಲ್ಲೇ ಹೇಳ್ತಾ ಇದ್ದೇನೆ ಬಂಧುಗಳೇ. ಯಾಕೆಂತಂದ್ರೆ ಇವತ್ತು ಈ ಕನ್ನಡ ಮಾಧ್ಯಮ ಶಾಲೆ ನಾವು ಹೆಮ್ಮೆಯಿಂದ ಹೇಳ್ತೇನೆ, ಸುಳ್ಯ ತಾಲೂಕಲ್ಲಿ ಒಂದು ಅನುದಾನಿತ ಶಾಲೆ ಇದ್ರೆ, ಜಿಲ್ಲಾ ಮಟ್ಟಕ್ಕೆ ನಾನು ಹೇಳಲಿಕ್ಕೆ ಹೋಗುದಿಲ್ಲ, ಅನುದಾನಿತ ಶಾಲೆ ಒಂದು ಇದ್ರೆ, ಇಷ್ಟು ಜನಸಂಖ್ಯೆ ವಿದ್ಯಾರ್ಥಿಗಳ ಸಮೂಹ ಇರುವಂತಹ ಶಾಲೆ ಇದ್ರೆ ಅದು ಬಾಡಿಲ ಮಾತ್ರ ಅಂತ ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತಾ ಇದ್ದೇನೆ. ಖಂಡಿತವಾಗಿ ಇಲ್ಲಿರುವ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಚನೆಗೆ ಕೊರತೆ ಖಂಡಿತವಾಗಿ ಆಗೋದಿಲ್ಲ. ಇದು ಅಧ್ಯಕ್ಷನಾಗಿ ನಾನು ಹೇಳ್ತಾ ಇದ್ದೇನೆ. ಯಾಕೆಂತಂದ್ರೆ ಇದು ಕನ್ನಡ ಮಾಧ್ಯಮ ಶಾಲೆ ಅಂತಂದ್ರೆ ಕೇವಲ ಕನ್ನಡ ಮಾಧ್ಯಮ ಮಾತ್ರ ಅಲ್ಲ, ನಾನು ಕನ್ನಡ ಮಾಧ್ಯಮ ಶಾಲೆಯಾಗಿಯೇ ಇರಬೇಕು ಎನ್ನುವ. ನಮಗೆ ಸುಮಾರು ಮಂದಿ ಹೇಳ್ತಾರೆ, ನೀವು ಕನ್ನಡ ಮಾಧ್ಯಮವನ್ನು ಯಾಕೆ ಉಳಿಸ್ತೀರಿ, ಇಂಗ್ಲಿಷ್ ಮಾಡಿ. ನಾನು ಅವ್ರಿಗೆ ಕೇಳಿದೆ, ಯಾಕೆ ಮಾಡಬೇಕು? ಕನ್ನಡ ಮಾಧ್ಯಮವನ್ನು ಬಿಟ್ಟು ಇಂಗ್ಲಿಷ್ ಮಾಡಿ ಮಾಧ್ಯಮಕ್ಕೆ ನೀವು ಹೋದ್ರೆ ನಿಮಗೆ ಡೊನೇಷನ್ ತಗೊಳ್ಳಿಕ್ಕೆ ಆಗ್ತದೆ, ಶಾಲೆಯನ್ನು ನಡೆಸುವುದಕ್ಕೆ ತೊಂದರೆ ಇಲ್ಲ, ದೊಡ್ಡ ದೊಡ್ಡ ಶ್ರೀಮಂತರ ಮಕ್ಕಳು ಬರ್ತಾರೆ. ಹಾಗಾಗಿ ಕನ್ನಡ ಮಾಧ್ಯಮ ಅಲ್ಲ, ಇಂಗ್ಲಿಷ್ ಮಾಧ್ಯಮವನ್ನು ಮಾಡಿ ಅಂತ ಹೇಳ್ತಾ ಇದ್ದಾರೆ. ಆದ್ರೆ ನನ್ನ ಎರಡು ಬದಿಗಳಲ್ಲಿರುವಂತಹ ಹಿರಿಯ ಚೇತನಗಳಿದೆಯಲ್ಲ, ಅವರು ಅವತ್ತೇ ಆ ಇಂಗ್ಲಿಷ್ ಮಾಧ್ಯಮದವರಿಗೆ ಹೋಗ್ಲಿಲ್ಲ, ಅವರು ಕನ್ನಡ ಮಾಧ್ಯಮವನ್ನೇ ಮಾಡ್ತಾ ಬಂದವರು. ಅವರ ಏನು ಕಲ್ಪನೆಗಳಿತ್ತು, ಇದು ಕನ್ನಡ ಮಾಧ್ಯಮ ಶಾಲೆಯಾಗಿ ಬೆಳಿಬೇಕು, ಅದನ್ನು ಖಂಡಿತವಾಗಿ ಕನ್ನಡ ಮಾಧ್ಯಮ ಶಾಲೆಗೆ ಉಳಿಸಿಕೊಳ್ಳಬೇಕು ಎನ್ನುವುದು ನನ್ನ ಆತ್ಮದ ಮಾತು. ಬಂಧುಗಳೇ, ಹಾಗಾದ್ರೆ ಇಂಗ್ಲಿಷ್ ಬೇಡವೇ? ಇಂಗ್ಲಿಷ್ ಭಾಷೆಯಾಗಿ ಖಂಡಿತ ಬೇಕು, ಇಂಗ್ಲಿಷ್ ಭಾಷೆ ಬೇಕು, ಆದ್ರೆ ಮಾಧ್ಯಮ ಕನ್ನಡ ಇರಬೇಕು. ಯಾಕೆಂತಂದ್ರೆ ಇವತ್ತು ಸಂಸ್ಕಾರ ಸಂಸ್ಕೃತಿಗಳಿದ್ರೆ ಅದು ಕನ್ನಡ ಮಾಧ್ಯಮ ಶಾಲೆಯಲ್ಲಿ ಅಂತ ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತಾ ಇದ್ದೇನೆ. ಇವತ್ತು ಮಮ್ಮಿ ಡ್ಯಾಡಿಯ ಸಂಸ್ಕೃತಿ ಬೇಡ ನಮಗೆ, ಅಪ್ಪ ಅಮ್ಮನ ಸಂಸ್ಕೃತಿಯೇ ನಮ್ಮಲ್ಲಿ ಇರಲಿ. ಈ ಇಚ್ಛೆಯಿಂದ ನಾನು ಕನ್ನಡ ಮಾಧ್ಯಮವನ್ನು ಉಳಿಬೇಕು ಅಂತ ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ಇವತ್ತು ಕನ್ನಡ ಮಾಧ್ಯಮ ಶಾಲೆಗೆ ನಮ್ಮ ಪೆರಾಲ್ ಅವರೊಂದು ಮಾತನ್ನು ಹೇಳಿದರು, ಕನ್ನಡ ಮಾಧ್ಯಮ ಶಾಲೆಗೆ ಇವತ್ತು ಅಧ್ಯಾಪಕರನ್ನು ಕೊಡ್ತಾ ಇಲ್ಲ ಅಂತ. ನಾನು ಇವತ್ತು ಸರ್ಕಾರಗಳಲ್ಲಿ, ಕನ್ನಡ ಪ್ರಾಧಿಕಾರಗಳಲ್ಲಿ ನಾನು ಕೇಳುವಂತದ್ದು ಒಂದೇ ಒಂದು ಮಾತು,
ನೀವು ಅಧ್ಯಾಪಕರುಗಳನ್ನು ನಮಗೆ ಕೊಡಿ, ಶಾಲೆಯ ಅಭಿವೃದ್ಧಿಯನ್ನು ನಾವು ಮಾಡ್ತೇವೆ. ಖಂಡಿತವಾಗಿ ಎದೆ ತಟ್ಟಿ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ ಬಂಧುಗಳು. ನಮಗೆ ಕನ್ನಡ ಮಾಧ್ಯಮಕ್ಕೆ ಅಧ್ಯಾಪಕರು ಬೇಕು. ಎರಡು ಕಾರಣಕ್ಕೆ: ಒಂದು, ಅಧ್ಯಾಪಕವನ್ನು ಮಾಡುವಂತಹ ಅಧ್ಯಾಪಕರು ಬೇಕು, ಮತ್ತೆ ಅಧ್ಯಾಪಕರ ಜೀವನ ಗಟ್ಟಿಯಾಗಬೇಕು. ಇವತ್ತು ನಾವು ಅವರನ್ನು ಗೌರವ ಶಿಕ್ಷಕರಾಗಿ ಶಾಲೆಯಲ್ಲಿ ತೊಡಗಿಸಿಕೊಳ್ತಾ ಇದ್ದೇವೆ. ಇವತ್ತು ಗೌರವ ಶಿಕ್ಷಕರಾಗಿ ಅವರು ಇದ್ದಾರೆ ಅಂತಂದ್ರೆ ನಿಜವಾಗಿ ಅವರು ಗೌರವ ಶಿಕ್ಷಕರು, ಅವರಿಗೆ ಗೌರವ ಕೊಡಬೇಕಾದಂತ ಶಿಕ್ಷಕರು. ನಾವು ಅವರಿಗೆ ಕೊಡುವುದು ಗೌರವ ಮಾತ್ರ, ಆ ಧನ ಎನ್ನುವುದು ಕಿಂಚಿತ್, ಆ ಗೌರವ ಧನವನ್ನು ಅವರಿಗೆ ಕೊಡುವುದು ಕಿಂಚಿತ್. ಆದರೆ ಇವತ್ತು ಬಾಳಿನ ಶಾಲೆಯ ಆಡಳಿತದವರಾಗಿ ನಾನು ಹೇಳ್ತಾ ಇದ್ದೇನೆ, ಸರ್ಕಾರಗಳು ಒಂದು ಕ್ಲಾಸಿಗೆ 40 ವಿದ್ಯಾರ್ಥಿಗೆ 40ರಲ್ಲಿ ಒಬ್ಬ ಅಧ್ಯಾಪಕರನ್ನು ಕೊಡಬೇಕು ಅಂತ ಹೇಳ್ತಾ ಇರುವುದು. ನಾನು ಇವತ್ತು ಹೇಳ್ತಾ ಇದ್ದೇನೆ, ಬಾಳಿನ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ನಾವು 26 ಮಂದಿಗೆ ಒಬ್ಬ ಅಧ್ಯಾಪಕರಿದ್ದಾರೆ. ಇದನ್ನು ಹೆಮ್ಮೆಯಿಂದ ಹೇಳ್ತಾ ಇದ್ದೇನೆ. 26 ಮಂದಿಗೆ ಒಬ್ಬ ಅಧ್ಯಾಪಕರು ನಮ್ಮಲ್ಲಿ, 155 ಮಂದಿಗೆ 6 ಮಂದಿ ವಿದ್ಯಾರ್ಥಿಗಳು ನಮ್ಮಲ್ಲಿದ್ದಾರೆ. ಒಬ್ಬ ಮುಖ್ಯ ಗುರುಗಳು ಹೈಸ್ಕೂಲಿಂದ ಹೋಗ್ತಾರೆ. ಆದರೂ ಮಕ್ಕಳಿಗೆ ಕೊರತೆ ಆಗಬಾರದು ಎನ್ನುವುದಕ್ಕಾಗಿ ಹೈಸ್ಕೂಲಿನ 3 ಅಧ್ಯಾಪಕರನ್ನು ವಾರದಲ್ಲಿ 1 ದಿವಸದ ಮಟ್ಟಿಗೆ ಶಾಲೆಗೆ, ಪ್ರೈಮರಿ ಶಾಲೆಗೆ ಕಳಿಸ್ತಾ ಇದ್ದೇವೆ. ಯಾಕೆ? ಕನ್ನಡ ಮಾಧ್ಯಮ ಶಾಲೆ ಉಳಿಬೇಕು, ಕನ್ನಡ ಉಳಿಬೇಕು ಎನ್ನುವಂತ ಸದಿಚ್ಛೆಯಿಂದ. ಬಂಧುಗಳೇ, ಖಂಡಿತವಾಗಿಯೂ ನಾವಿಲ್ಲಿ ತಿಳಿದಂತೆ ನಮಗೆ ಆಸ್ತಿ ಯಾವುದು? ಈಗ ಇವರು ನಮ್ಮ ಇಲ್ಲಿ ಮೇಡಮ್ ಅವರು ಹೇಳಿದರು, ನಿಮ್ಮೊಟ್ಟಿಗೆ ನಾವಿದ್ದೇವೆ ಅಂತ. ನಾವು ನಂಬಿದ್ದು ಅದನ್ನೇ. ನಮಗಿರುವ ಆಸ್ತಿ ನಮಗೆಲ್ಲ ರಬ್ಬರ್ ತೋಟ ಇದೆ, ಅದಕ್ಕೆ ಕ್ಷಣಿಕ, ಅದು ನಾಳೆ ಇರ್ತದೆ, ನಾಳೆ ಇಲ್ಲದೆ ಇರಬಹುದು. ಅದರಲ್ಲಿ ಉತ್ಪತ್ತಿ ಕಡಿಮೆ ಆದ್ರೆ ನಮ್ಮಲ್ಲಿ ಉತ್ಪತ್ತಿ ಕಡಿಮೆ ಹೋಗುದು. ಆದ್ರೆ ಒಂದು ಶಾಲೆಗೆ ಇದ್ರೆ ಆ ಆಸ್ತಿ ಯಾವುದಂತಿದ್ರೆ ಶಾಲೆಯ ಹಿರಿಯ ವಿದ್ಯಾರ್ಥಿಗಳೇ ಆಸ್ತಿ ಎಂದು ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತಾ ಇದ್ದೇನೆ. ಇವತ್ತು ಶಾಲೆಯ ಆಸ್ತಿ ಆದ ಹಿರಿಯ ವಿದ್ಯಾರ್ಥಿಗಳಿಗೆ ಕಲಿತ ವಿದ್ಯೆ ಅದು ನಶಿಸುವುದಿಲ್ಲ. ನಾವು ಕಾದಿಟ್ಟ ಹಣ 1 ಕೋಟಿಯೇ ಇರಲಿ, ಅದು 4 ದಿವಸದಲ್ಲಿ ಕ್ಷೀಣಿಸಿ ಹೋಗುವುದು. ಆದರೆ ವಿದ್ಯಾರ್ಥಿ ಕಳೆದ ವಿದ್ಯೆ ಅದು ದಿವಸದಿಂದ ದಿವಸಕ್ಕೆ ಮುಂದುವರಿತಾ ಹೋಗ್ತದೆ ಅಂತ ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತಾ ಇದ್ದೇನೆ. ಅದೇ ನಮಗೆ ಆಸ್ತಿ. ಆದ್ರಿಂದ ಅವರಂತ ಹಿರಿಯ ವಿದ್ಯಾರ್ಥಿಗಳು ನಮಗೆ ಬೆಂಬಲವಾಗಿ ನಿಂತರೆ ನಮ್ಮ ಶಕ್ತಿ ಇಮ್ಮಡಿ ಆಗ್ತದೆ ಅಂತ ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತಾ ಇದ್ದೇನೆ ಬಂಧುಗಳೇ. ಇನ್ನು ಇಲ್ಲಿ ಅಧ್ಯಾಪಕರುಗಳ ಬಗ್ಗೆ ನಾನು ಇನ್ನೊಮ್ಮೆ ಒಂದು ಮಾತನ್ನು ಹೇಳಲೇಬೇಕು. ಅವರು ಯಾವುದೇ ಸರ್ಕಾರಿ ಶಿಕ್ಷಕರ ಮಟ್ಟದಿಂದ ಎಷ್ಟೋ ಮೇಲಿದ್ದಾರೆ. ಯಾವುದೇ ಒಂದು ಸಣ್ಣ ಮಟ್ಟಿನ ಕೊರತೆ ಇಲ್ಲದ ರೀತಿಯಲ್ಲಿ ಮಕ್ಕಳಿಗೆ ಪಾಠವನ್ನು ಹೇಳಿಕೊಡ್ತಾ ಇದ್ದೇವೆ. ಇದನ್ನು ನಾವು ನೋಡಿ ದದನಿ ಸಭೆಯಲ್ಲಿ ಹೇಳಲೇಬೇಕು. ನಾನು ಹಾಗೆ ಹೇಳಿದ್ದೇನೆ. ಇನ್ನು ನಮಗೆ ಇನ್ನೊಂದು ಧೈರ್ಯ ಯಾವುದು ಗೊತ್ತಾ? ಇಲ್ಲಿ SDMC ಅವರು, ಬೇರೆಲ್ಲ ಶಾಲೆಗಳಲ್ಲಿ ಅನುದಾನದ ಶಾಲೆಯಲ್ಲಿ SDMC ಅವರು ಹೇಗಿರ್ತಾರೆ ನನಗೆ ಗೊತ್ತಿಲ್ಲ. ಇಲ್ಲಿಯ SDMCಯ ತಾಯಂದಿರು ತಮ್ಮಂದಿರು ಯಾವ ರೀತಿಯಾಗಿ ವರ್ತಿಸ್ತಾ ಇದೆ ಅಂದ್ರೆ, ನಾನು ಮೊನ್ನೆ ದಿನಗಳಲ್ಲಿ ನಾನು ಇಲ್ಲಿ ನೋಡಿದೆ. ಅಧ್ಯಾಪಕರೊಡನೆ ನೋಡಿದ್ರೆ ಇವರು ಇಲ್ಲಿ ಅಧ್ಯಾಪಕರ ಅಂತ ತಿಳ್ಕೊಳ್ಬೇಕು. ಹಾಗೆ ಹೆಗಲು ಕೊಟ್ಟು ಅವರು ಕೆಲಸವನ್ನು ಮಾಡಿದ್ದಾರೆ. ಅವರು ನನಗೆ ಕಂಡದ್ದು ಹೇಗಿರ್ತಂದ್ರೆ, ತಾಯಿ ಮನೆಗೆ ಬರುವ ಮಗಳಂತೆ. ಇದವರ ಮಕ್ಕಳನ್ನು ಶಾಲೆಗೆ ಕಲಿಸಿದಾಗ ಇದು ತಾಯಿ ಮನೆ. ಈ ಶಾಲೆಗೆ ಬರುವಂತಹ ಮಕ್ಕಳ ತಾಯಿ ಮನೆಗೆ ಬರುವ ಮಗಳಂತೆ ಇಲ್ಲಿ ಎಲ್ಲ ಕೆಲಸಗಳನ್ನು ಅವರು ಮಾಡಿದ್ದಾರೆ. ಹೆಚ್ಚಿನ ಅಂಶ ನಾನು ತಿಳಿದಾಗೆ ಇದು ಮೊನ್ನೆ ದಿವಸ ಅವರು ಇಲ್ಲಿಯ ಡೆಕೋರೇಷನ್ ಅನ್ನು ಮಾಡುವಾಗ SDMCಯ ಉಪಾಧ್ಯಕ್ಷರು ಮತ್ತೆ ಇನ್ನುಳಿದ ಎಲ್ಲ ಸದಸ್ಯರು ಹೆಚ್ಚಿನ ಅಂಶ ಅವರು ಊಟ ಮಾಡುವಾಗ 3 ಗಂಟೆ ಕಳೆದಿರಬೇಕು ಅಂತ ನನಗೆ ಅನಿಸ್ತದೆ. ನಾನು 1:30 ಗಂಟೆಗೆ ಮನೆಗೆ ಹೋದ್ರು ನನಗೆ ಅದೇ ಕಲ್ಪನೆ ಇತ್ತು, ಅವರಿಗೆ ಊಟ ಆಗಿದೆ ಇಲ್ವ ಅಂತ. ಈ ರೀತಿಯ SDMC ಅವರು ನಮ್ಮೊಟ್ಟಿಗೆ ಇದ್ರೆ ಈ ಶಾಲೆಯನ್ನು ಉಳಿಸುವುದು ಬೆಳೆಸುವುದು ಕಷ್ಟದ ಕೆಲಸವೇ ಅಲ್ಲ. ಇಂಥ ಶಾಲೆಯನ್ನ ಉಳಿಸಿ ಬೆಳೆಸುವ ಹೊಣೆಗಾರಿಕೆ ನಮಗಿದೆ ಅಂತ ಖಂಡಿತವಾಗಿ ನನಗೆ ಅದರ ಪರಿವೆ ಇದೆ, ಎಚ್ಚರಿಕೆ ಇದೆ. ಆದ್ರಿಂದ ಖಂಡಿತವಾಗಿ ನಾನು ಹೇಳ್ತಾ ಇದ್ದೇನೆ, ಈ ಶಾಲೆಯ ಸ್ಟ್ರೆಂತ್ ಏನಿದೆ ಇವತ್ತು 155 ಇದ್ದು ಇನ್ನಷ್ಟು ಆದರೂ ಶಾಲೆಗೆ ಯಾವುದೇ ಕೊರತೆ ಬಾರದ ರೀತಿಯಲ್ಲಿ ನಾವು ನಡೆಸಿಕೊಂಡು ಹೋಗುವುದಕ್ಕೆ ನಾವಾಗಲಿ ನಮ್ಮ ಆಡಳಿತ ಮಂಡಳಿಯವರು ಸಂಚಾಲಕರಾಗಲಿ ಬದ್ಧರಾಗಿದ್ದೇವೆ, ಸಿದ್ಧರಾಗಿದ್ದೇವೆ. ನಿಮ್ಮೆಲ್ಲರ ಸಹಕಾರಗಳು ಬೇಕು, ನಿಮ್ಮೆಲ್ಲರ ಗೌರವಾನ್ವಿತ ಊರವರ ಸಹಕಾರಗಳು ಬೇಕು, ಊರ ಸಂಘ ಸಂಸ್ಥೆಗಳು ಬೇಕು. ನಾನು ಇದನ್ನು ಹೇಳಲೇಬೇಕು. ಸಂಘ ಸಂಸ್ಥೆಗಳ ಈ ಶಾಲೆಯಲ್ಲಿ ಅಧ್ಯಾಪಕರುಗಳಿಗೆ ಗೌರವಧನ ಕೊಡುವುದಕ್ಕೆ ಕಷ್ಟ ಸಾಧ್ಯವಾಯಿತು ಅಂತ ಅಂದಾಗ ಇದೇ ಶಾಲೆಯ ನೆಲದಲ್ಲಿ ಕಾರ್ಯಕ್ರಮವನ್ನು ಮಾಡುವಂತಹ ಸಾರ್ವಜನಿಕ ಶ್ರೀ ಸೇವಾದಾರಾಧನಾ ಸಮಿತಿಯವರು ನಾವು ಇಂದಷ್ಟು ಹಣವನ್ನು ಕೊಡ್ತೇವೆ ವಿದ್ಯಾರ್ಥಿಗಳಿಗೆ, ನಮ್ಮಿಂದ ಸಾಧ್ಯವಾದ ಹಣವನ್ನು ಕೊಡ್ತೇವೆ ವಿದ್ಯಾರ್ಥಿಗಳಿಗೆ
ಪಾಠ ಮಾಡೋದಕ್ಕೆ ಅಧ್ಯಾಪಕರನ್ನು ನೇಮಿಸಿಕೊಳ್ಳಿ ಅಂತ ಹೇಳುವಂತ ರೀತಿಯಲ್ಲಿ ಅವರು ಕೊಟ್ಟಿದ್ದಾರೆ. ಇನ್ನು ಎಷ್ಟೋ ಮಂದಿಗಳು ನಮಗೆ ಕೊಡ್ತಾ ಇದ್ದಾರೆ. ಆದ್ದರಿಂದ ಹಿರಿಯ ವಿದ್ಯಾರ್ಥಿಗಳ ಸಹಕಾರವನ್ನು ನಾವು ಇನ್ನೊಮ್ಮೆ ಬಯಸ್ತಾ ಇದ್ದೇವೆ. ಆದ್ರಿಂದ ಈ ಶಾಲೆಯನ್ನ ಉಳಿಸುವ ಬೆಳೆಸುವ ಎಲ್ಲ ಕೆಲಸಗಳಿಗೆ ನಿಮ್ಮೆಲ್ಲರ ಸಹಕಾರಗಳು ಬೇಕು. ನಾವಿಲ್ಲಿ ನಿಮಿತ್ತ ಮಾತ್ರ. ಆಡಳಿತ ಮಂಡಳಿಗಳು ಬದಲಾಗ್ತಾ ಹೋಗಬಹುದು. ನಾಳೆ ದಿವಸ ಇನ್ನೊಂದು ಆಡಳಿತ ಮಂಡಳಿ ಬರಬಹುದು. ಆದರೆ ಶಾಲೆ ಶಾಶ್ವತವಾಗಿರ್ತದೆ. ಶಾಲೆ ಬಹು ಗಾತ್ರದಲ್ಲಿ ಶಾಶ್ವತವಾಗಿರ್ತದೆ. ಅದನ್ನು ಆಡಳಿತದ ಮೂಲಕ ನಮಗೆ ಮುನ್ನಡೆಸುವ ಕೆಲಸ ಮಾತ್ರ ನಮ್ಮದು ತಿಳ್ಕೊಂಡಿದ್ದೇವೆ. ಇದು ನಮಗೆ ಹೂವಿನ ಹಾಸಿಗೆ ಖಂಡಿತ ಅಲ್ಲ. ನಮಗೆ ಕರ್ತವ್ಯ ನಿಭಾಯಿಸೋದಕ್ಕೆ ಒಂದು ಅವಕಾಶ ಅಂತ ತಿಳ್ಕೊಂಡು ಈ ಕೆಲಸವನ್ನು ಮಾಡ್ತಾ ಇದ್ದೇವೆ. ಆದ್ರಿಂದ ಇನ್ನೊಮ್ಮೆ ಎಲ್ಲರನ್ನ ಅಭಿನಂದಿಸ್ತಾ ಈ ಸುಂದರ ಸಮಾರಂಭದಲ್ಲಿ ನೀವೆಲ್ಲ ಭಾಗಿಯಾದ್ದಕ್ಕೆ ಸಂತೋಷವನ್ನು ಪಡುತ್ತಾ ಈ ಸಂತೋಷವನ್ನು ನಿಮ್ಮೊಡನೆ ಹಂಚಿಕೊಳ್ಳುತ್ತಾ ನನ್ನ ಮಾತಿನಿಂದ ವಿರಮಿಸ್ತೇನೆ. ನಮಸ್ಕಾರ. ವಂದನೆಗಳು ಸರ್. ಮುಂದೆ ಈ ಸಭಾ ಕಾರ್ಯಕ್ರಮದ ಮುಕ್ತಾಯದ ಹಂತ. ಧನ್ಯವಾದ ಸಮರ್ಪಣೆ ನಮ್ಮ ಶಾಲಾ ಸಹಶಿಕ್ಷಕಿ ಶುಭಡಿ ಇವರಿಗೆ. ಎಲ್ಲರಿಗೂ ನಮಸ್ಕಾರ. ಯಶಸ್ಸು ರೈಲಿನಂತೆ ಶಿಸ್ತು, ಪರಿಶ್ರಮ, ಏಕಾಗ್ರತೆ, ಕೌಶಲ್ಯ ಮತ್ತು ಅದೃಷ್ಟವೆಂಬ ಅನೇಕ ಭೋಗಿಗಳಿದ್ದರೂ ಅವರೆಲ್ಲವನ್ನು ಮುನ್ನಡೆಸುವಂತಹ ಇಂಜಿನು ಆತ್ಮವಿಶ್ವಾಸ. ಇಂತಹ ಒಂದು ಆತ್ಮವಿಶ್ವಾಸ ತುಂಬುವಂತಹ ಅದ್ಭುತ ಶಕ್ತಿ ನಮ್ಮ ವಿದ್ಯಾಬೋಧಿನಿ ವಿದ್ಯಾಸಂಸ್ಥೆ ಎಜುಕೇಷನ್ ಸೊಸೈಟಿ ಬಾಳಿಲ ಇದರ ಅಧ್ಯಕ್ಷರಾಗಿರುವಂತಹ ಹಾಗೂ ನಮ್ಮ ಇವತ್ತಿನ ಈ ಕಾರ್ಯಕ್ರಮದ ಸಭಾಧ್ಯಕ್ಷರಾಗಿರುವಂತಹ ರಾಧಾಕೃಷ್ಣ ರಾವ್ ಸರ್ ಇವರಿಗೆ ನಮ್ಮ ಪರವಾಗಿ ತುಂಬು ಹೃದಯದ ಧನ್ಯವಾದಗಳು ಸರ್. ಪುಸ್ತಕದ ಪುಟದೊಳಗೆ ಸ್ಫುಟವಾಗಿ ಬರೆಸಿ ಮನಸ್ಸೊಳಗೆ ಜ್ಞಾನದ ದೀವಿಗೆಯ ಬೆಳಗಿಸಿ ಬದುಕಿನಲ್ಲಿ ದಿಟ್ಟವಾಗಿ ನಡೆಯುವಂತೆ ಹರಸಿದ ಇವತ್ತಿನ ದಿಕ್ಸೂಚಿ ಭಾಷಣಕಾರರಾಗಿರುವಂತಹ ಶ್ರೀ ಚಂದ್ರಶೇಖರ ಪೇರಾಲು ಇವರಿಗೆ ನಮ್ಮ ಸಂಸ್ಥೆಯ ಪರವಾಗಿ ತುಂಬು ಹೃದಯದ ಧನ್ಯವಾದಗಳು. ಹೊತ್ತಿತು ಅಗಣಿತ ಮಂದಿಯ ಬಾಳಿಗೆ ಭವ್ಯ ಬೆಳಕು ನೀಡಿದ ಪರಮ ಗುರುವಾಗಿರುವಂತಹ ಇವತ್ತಿನ ವಿಶೇಷ ಆಹ್ವಾನಿತರಾಗಿರುವಂತಹ ಶ್ರೀಮತಿ ಆಶಾ ಮರಿಯಾ ರೆಬಲ್ಲು, ನಮ್ಮ ಸಂಸ್ಥೆಯ ಹಿರಿಯ ವಿದ್ಯಾರ್ಥಿ ಹಾಗೂ ಸಹ ಶಿಕ್ಷಕರು, ಸಂತ ಫಿಲೋಮಿನಾ ಪ್ರೌಢಶಾಲೆ ಪುತ್ತೂರು ಇವರಿಗೆ ನಮ್ಮ ಸಂಸ್ಥೆಯ ಪರವಾಗಿ ತುಂಬು ಹೃದಯದ ಧನ್ಯವಾದಗಳು. ಹಾಗೆಯೇ ಇವತ್ತಿನ ಈ ಕಾರ್ಯಕ್ರಮದ ಅಭ್ಯಾಗತರಾಗಿರುವಂತಹ ನಮ್ಮ ಶಿಕ್ಷಣ ಇಲಾಖೆಯ ವತಿಯಿಂದ ನಡೆಯುವಂತಹ ಬಹಳಷ್ಟು ಕಾರ್ಯಕ್ರಮಗಳ ಮಾಹಿತಿಗಳನ್ನು ನಮ್ಮ ಶಾಲೆಗಳಿಗೆ ಸರಿಯಾದ ಸಮಯಕ್ಕೆ ಮಾಹಿತಿಗಳನ್ನು ನೀಡುತ್ತಾ ನಮ್ಮನ್ನು ಬೆನ್ನು ತಟ್ಟಿ ಪ್ರೋತ್ಸಾಹಿಸುತ್ತಿರುವಂತಹ ಶ್ರೀ ಜಯಂತಕಿ ಸಮೂಹ ಸಂಪನ್ಮೂಲ ವ್ಯಕ್ತಿ ಎಣ್ಣೂರು ಕ್ಲಸ್ಟರ್ ಇವರಿಗೆ ನಮ್ಮ ಸಂಸ್ಥೆಯ ಪರವಾಗಿ ತುಂಬು ಹೃದಯದ ಧನ್ಯವಾದಗಳು. ಹಾಗೆ ನಮ್ಮ ಸಂಸ್ಥೆಯಲ್ಲಿ ನಡೆಯುವಂತಹ ವಿವಿಧ ಕಾರ್ಯಕ್ರಮಗಳಲ್ಲಿ ಸಹಕರಿಸುತ್ತಾ ಪ್ರೋತ್ಸಾಹಿಸುವವರು ಶ್ರೀ ರಮೇಶ್ ರೈ ಬಾಳಿಲ, ಅಧ್ಯಕ್ಷರು, ಹಿರಿಯ ವಿದ್ಯಾರ್ಥಿ ಸಂಘ ವಿದ್ಯಾಬೋಧಿನಿ ಹಿರಿಯ ಪ್ರಾಥಮಿಕ ಶಾಲೆ ಬಾಳಿಲ ಇವರಿಗೂ ತುಂಬು ಹೃದಯದ ಧನ್ಯವಾದಗಳು. ಹಾಗೆಯೇ ನಮ್ಮ ಸಂಸ್ಥೆಯ ಕಾರ್ಯಕ್ರಮಗಳಿಗೆ ಸದಾ ಬೆನ್ನು ತಟ್ಟಿ ಪ್ರೋತ್ಸಾಹಿಸುತ್ತಿರುವವರು ಕೈಂಕಾಜೆ ರಾಮ ಭಟ್, ಕೋಶಾಧಿಕಾರಿಗಳು, ವಿದ್ಯಾಬೋಧಿನಿ ಎಜುಕೇಷನ್ ಸೊಸೈಟಿ ಬಾಳಿಲ ಇವರಿಗೂ ನಮ್ಮ ತುಂಬು ಹೃದಯದ ಧನ್ಯವಾದಗಳು. ತೋಳಿನ ಆಭರಣಗಳಾಗಲಿ, ಸರಗಳಾಗಲಿ, ಮುತ್ತು ರತ್ನಗಳಾಗಲಿ, ಪ್ರಜ್ವಲಿಸುವ ಸರಗಳಾಗಲಿ, ಮನುಷ್ಯನನ್ನ ಅಲಂಕರಿಸುವಂತಹ ಸುಸಂಸ್ಕೃತವಾದ ಮಾತುಗಳೇ ಮಾನವನಿಗೆ ನಿಜವಾದ ಅಲಂಕಾರ ನೀಡಬಲ್ಲದು. ಇಂತಹ ಮುತ್ತಿನಂತ ಮಾತಿನೊಂದಿಗೆ ನಮ್ಮೆಲ್ಲರನ್ನ ಪ್ರೋತ್ಸಾಹಿಸುತ್ತಿರುವವರು ನಮ್ಮ ಸಂಸ್ಥೆಯ ಸಂಚಾಲಕರಾಗಿರುವಂತಹ PGSN ಪ್ರಸಾದ್ ಸರ್ ಇವರಿಗೂ ನಮ್ಮ ಪರವಾಗಿ ತುಂಬು ಹೃದಯದ ಧನ್ಯವಾದಗಳು ಸರ್. ಹಾಗೆ ವಿದ್ಯಾರ್ಥಿಗಳ ಬಾಳಿನ ಬೆಳಕನ್ನ ಚೆಲ್ಲುವಂತೆ ಮಾಡುವಂತಹ ನಮ್ಮ ಸಂಸ್ಥೆಯ 2 ವಿಭಾಗದ ಪ್ರೌಢಶಾಲಾ ವಿಭಾಗದ ಯಶೋಧರ್ ಸರ್ ಹಾಗೂ ಪ್ರಾಥಮಿಕ ಶಾಲಾ ವಿಭಾಗದ ಉದಯ್ ಕುಮಾರ್ ಸರ್ ಮುಖ್ಯ ಗುರುಗಳಾಗಿ ಇವರಿಗೆ ತುಂಬು ಹೃದಯದ ಧನ್ಯವಾದಗಳು. ಹಾಗೆಯೇ ನಮ್ಮ ಶಾಲೆಯ ಪ್ರತಿಯೊಂದು ಕಾರ್ಯಕ್ರಮಗಳಲ್ಲಿ ಭಾಗಿಯಾಗಿ ನಮಗೆ ಸದಾ ಪ್ರೋತ್ಸಾಹಿಸುತ್ತಿರುವವರು ನಮ್ಮ ಶಾಲೆಯ STMC ಅಧ್ಯಕ್ಷರಾಗಿರುವಂತಹ ರುಕ್ಮಯ ನಾಯ್ಕ ಇವರಿಗೂ ನಮ್ಮ ಪರವಾಗಿ ತುಂಬು ಹೃದಯದ ಧನ್ಯವಾದಗಳು. ಹಾಗೆಯೇ ನಮ್ಮ ಇವತ್ತಿನ ಈ ಕಾರ್ಯಕ್ರಮವನ್ನು ದೇಶದೆಲ್ಲೆಡೆ ಪಸರಿಸುವಂತೆ ಸಹಕರಿಸ್ತಾ ಇರುವವರು ಭಕ್ತಿಶ್ರೀ ಚಾನೆಲ್ ತಂಡದ ನಮ್ಮ ಶಾಲಾ ಹಿರಿಯ ವಿದ್ಯಾರ್ಥಿ ಯಶೋಧರ್ ಚೊಕ್ಕಾಡಿ ಇವರಿಗೂ ಇವರ ತಂಡದ ಸುಜಿತ್ ಹಾಗೂ ರವಿ ಇವರಿಗೂ ನಮ್ಮ ಸಂಸ್ಥೆಯ ಪರವಾಗಿ ತುಂಬು ಹೃದಯದ ಧನ್ಯವಾದಗಳು. ಹಾಗೆಯೇ ನಮ್ಮ ಈ ಕಾರ್ಯಕ್ರಮಕ್ಕೆ
ಸದಾ ಪ್ರೋತ್ಸಾಹಿಸುತ್ತಾ ಇರುವವರು ಆರಕ್ಷಕ ಠಾಣಾ ಇಲಾಖಾ ಸಿಬ್ಬಂದಿ ವರ್ಗದವರು ಹಾಗೂ ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಅಧ್ಯಕ್ಷರು ಉಪಾಧ್ಯಕ್ಷರು ಸಿಬ್ಬಂದಿ ವರ್ಗದವರು, ಬಾಳಿಲ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘದ ನಿಯಮಿತ ಬಾಳಿಲ ಎಲ್ಲ ಸಿಬ್ಬಂದಿ ವರ್ಗದವರು ಹಾಗೂ ಜಾಹೀರಾತು ನೀಡಿ ಸಹಕರಿಸ್ತಾ ಇರುವವರಿಗೂ ನಮ್ಮ ಸಂಸ್ಥೆಯ ಪರವಾಗಿ ತುಂಬು ಹೃದಯದ ಧನ್ಯವಾದಗಳು. ಹಾಗೆಯೇ ನಮ್ಮ ಸಂಸ್ಥೆಯ ಪ್ರಾಥಮಿಕ ಪ್ರೌಢಶಾಲಾ ವಿಭಾಗದ ಪೋಷಕ ವೃಂದದವರಿಗೂ ನಮ್ಮ ಸಂಸ್ಥೆಯ ಪರವಾಗಿ ತುಂಬು ಹೃದಯದ ಧನ್ಯವಾದಗಳು. ಹಾಗೆಯೇ ನಮ್ಮ ಇವತ್ತಿನ ಮಧ್ಯಾಹ್ನದ ಬಿಸಿಯೂಟದ ರುಚಿಕರವಾದ ಬಿಸಿಯೂಟದ ಅಡುಗೆ ತಯಾರಕರು ವಿಶೇಷವಾಗಿ ಕೃಷ್ಣ ಪ್ರಸಾದ್ ಕಾಂಜೋಡು ಮತ್ತು ಬಳಗ, ಹಾಗೆ ನಮ್ಮ ಶಾಲೆಯ 2 ವಿಭಾಗದ ಪ್ರಾಥಮಿಕ ಮತ್ತು ಪ್ರೌಢಶಾಲಾ ವಿಭಾಗದ ಅಡುಗೆ ಸಿಬ್ಬಂದಿ ವರ್ಗದವರು ಕೂಡ ಭಾಗವಹಿಸಿ ಬಹಳ ರುಚಿಕರವಾದ ಅಡುಗೆ ತಯಾರಕರಾಗಿದ್ದಾರೆ. ಅವರಿಗೂ ನಮ್ಮ ತುಂಬು ಹೃದಯದ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇವೆ. ಹಾಗೆಯೇ ನಮ್ಮ ಎಲ್ಲ ಸಂಘ ಸಂಸ್ಥೆಗಳ ಈ ಕಾರ್ಯಕ್ರಮಕ್ಕೆ ಎಲ್ಲ ಸಂಘ ಸಂಸ್ಥೆಗಳಿಂದ, ನಮ್ಮ ಹಿರಿಯ ವಿದ್ಯಾರ್ಥಿಗಳಿಂದ, ಊರವರಿಂದ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಧನ ಸಹಕಾರವನ್ನ ನೀಡಿ ಸಹಕರಿಸಿರುವಂತಹ ಎಲ್ಲರಿಗೂ ನಮ್ಮ ಸಂಸ್ಥೆಯ ಪರವಾಗಿ ತುಂಬು ಹೃದಯದ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ. ಹಾಗೆಯೇ ಇವತ್ತು ಈ ಒಂದು ವೇದಿಕೆಯಲ್ಲಿ ವಿಶೇಷವಾಗಿ ಗುರುತಿಸುವಂಥದ್ದು ನಮ್ಮ ಹಿರಿಯ ಪ್ರಾಥಮಿಕ ಶಾಲೆಯ STMC ಸದಸ್ಯರು ನಿನ್ನೆ ತಾನೇ ಬಹಳಷ್ಟು ಶಿಕ್ಷಕರ ಜೊತೆಗೆ ಬಹಳಷ್ಟು ಬೆನ್ನು ತಟ್ಟಿ ಪ್ರೋತ್ಸಾಹಿಸಿ ಸಹಕಾರವನ್ನ ನೀಡಿದ್ದಾರೆ. ನಮ್ಮ ಶಿಕ್ಷಕರ ಪರವಾಗಿ ತುಂಬು ಹೃದಯದ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇವೆ. ಹಾಗೆಯೇ ಈ ಕಾರ್ಯಕ್ರಮದ ಧನ್ಯವಾದವನ್ನು ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ನಮಸ್ಕಾರ, ವಂದನೆಗಳು. ವಿದ್ಯಾಬೋಧಿನಿ ವಿದ್ಯಾಸಂಸ್ಥೆ ಬಾಳಿನ ಸಂಯುಕ್ತ ವಾರ್ಷಿಕೋತ್ಸವದ ವಿದ್ಯಾಬೋಧಿನಿ ಹಿರಿಯ ಪ್ರಾಥಮಿಕ ಶಾಲೆಯ ಸಾಂಸ್ಕೃತಿಕ ಕಾರ್ಯಕ್ರಮಕ್ಕೆ